ಇವರಿಗೆ ಸಹಾಯಕ ಆಯುಕ್ತರು ಸೇರಿಸಿ. ಮಾನ್ಯರೇ, ಜೂನ್ 24, 2026 ಬೆಳಗಿನ ಜಾವ 3:30ಕ್ಕೆ ಬನವಾಸಿ ಭಾಗದ ಸಹಸ್ರಹಳ್ಳಿಯ ಪುಟ್ಟಪ್ಪ ನಾಯ್ಕ ಅವರ ಮಗ ಮತ್ತು ಮಗಳಿಗೆ ಹಾವು ಕಚ್ಚರು. 4:30ಕ್ಕೆ ಪಂಡಿ ಸಾರ್ವಜನಿಕ ಆಸ್ಪತ್ರೆ ಕರ್ಕೊಂಡ್ಬಂದು ಸುಮಾರು ಅರ್ಧ ಮುಕ್ಕಾಲು ಗಂಟೆ ಕಾಲ ತಡ ಮಾಡಿ ಸರಿಯಾದ ಚಿಕಿತ್ಸೆ ಕೊಡದೆ ಬಾಲಕನ ಸಾವಿಗೆ ವೈದ್ಯರು ಮತ್ತು ಇಲ್ಲಿಯ ವ್ಯವಸ್ಥೆ ಕಾರಣವಾಗಿದೆ. ಅದಕ್ಕೆ ನೇರ ಹೊಣೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಮತ್ತು ಆಸ್ಪತ್ರೆ ವ್ಯವಸ್ಥೆ ಅಂತ ಹೇಳಿ ಬಯಸ್ತೇವೆ. ಆಮೇಲೆ ತುಂಬ ತೊಂದರೆ ಆದಮೇಲೆ ಇವರು ಹೇಳ್ತಾ ಇದ್ದಾರೆ ಒಂದು ಸತ್ತು ಹೋಗಿದ್ದಾರೆ ಅಂತೇಳಿ. ಆದರೆ ಅವ್ರೇನು ಹೇಳ್ತಾರೆ, ಸತ್ತೋದವನು ಅಂತ ಹೇಳೋದು ಧೈರ್ಯನೇ ಇಲ್ಲ, ಕಾಲ ತಗೊಂಡೋಗಿ ಅಂತ ಹೇಳ್ತಾರೆ. ತಾವು ಗಮನಿಸಬೇಕು, ಯಾವುದೇ ಒಬ್ಬ ವ್ಯಕ್ತಿಯ ಜೀವನದಲ್ಲಾದರೂ ಕೂಡ ಹಾವು ಕಚ್ಚಿದ ಮೇಲೆ ಹಾರ್ಟ್ ಅಟ್ಯಾಕ್ ಆದಾಗ ಗೋಲ್ಡನ್ ಅವರ್ಸ್ ಅಂತ ಇರುತ್ತೆ. ಅದು ನಮಗಾದ್ರೂ ಅಷ್ಟೇ, ನಿಮಗಾದ್ರೂ ಅಷ್ಟೇ, ಯಾರಿಗಾದ್ರೂ ಅಷ್ಟೇ ಇರುತ್ತೆ. ಆದ್ರೆ ಎಲ್ಲವನ್ನ ಬಿಟ್ಟು ಕಾರವಾರ ಕರ್ಕೊಂಡೋಗಿ ಅಂತಂದ್ರೆ ಕಾರವಾರ ಹೋಗಿ 3 ತಾಸು ಬೇಕು. ಇದಕ್ಕೆ ಒಬ್ಬ ವ್ಯಕ್ತಿಗೆ ಸಾವಿನ ಅಂದ್ರೆ ಕೂಗಕ್ಕಲ್ವಾ ಇದು? ಯಾಕೆ ಕಾರವಾರ ಕರ್ಕೊಂಡೋಗಿ ಅಂತ ಹೇಳಬೇಕು? ಇಲ್ಲೇ ಬೇರೆ ಆಸ್ಪತ್ರೆ ಔಷಧಿ ಇದೆ ಕೇಳಬೇಕಲ್ವಾ? ಕಳ್ಕೊಂಡು ಪ್ರಾಣ ಮತ್ತೆ ಬರ್ತದೆಯಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿದೆ. ಹಾಗೆ ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆ ಅನ್ನುವಂಥದ್ದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಸುಮಾರು 60% ವೈದ್ಯರು ಇಲ್ಲ. ಆ ಲೀಸ್ಟ್ ನೋಡಿ, ಅದರಲ್ಲಿ 60% ವೈದ್ಯರು ಇಲ್ಲ, ಸಿಬ್ಬಂದಿ ಇಲ್ಲ, ಏನೇನೂ ಇಲ್ಲ ಅಲ್ಲಿ, ಆಯ್ತಾ? ಸರಿ ವ್ಯವಸ್ಥೆ ಎಲ್ಲ ಏನೂ ಇಲ್ಲ, ಆಯ್ತಾ? ಬಡವರು ಹಾವು ಕಚ್ಚಿದ ಅಥವಾ ಅಪಘಾತ ಆದಾಗ ಗುರುತದ ಪರಿಸ್ಥಿತಿ ಇದ್ದಾಗ ಸರ್ಕಾರಿ ಆಸ್ಪತ್ರೆ ಹೋಗುವಂಥದ್ದೇ ದೊಡ್ಡ ಅಪಾಯ ಆಗಿದೆ, ಆಯ್ತಾ? ಇನ್ನು ಮುಂದೆ ಹಾವಿನ ವಿಷಕ್ಕೆ ಔಷಧಿ ಸಿಗದೆ ಯಾರು ಕೂಡ ಸಾಯಬಾರದು ಅನ್ನುವಂಥದ್ದು ನಮ್ಮ ಕಳಕಳಿಯಾಗಿದೆ. ನಮ್ಮ ಕೆಲವು ಪ್ರಶ್ನೆಗಳಿಗೆ ಈಗಲೇ ತಮ್ಮ ಸಮ್ಮುಖದ ಉತ್ತರ ಬೇಕು. ಏನಂದ್ರೆ, ಆ ದಿನ ಬೆಳಗ್ಗೆ ಬಂದವರು ನಿಜಕ್ಕೂ ಕೂಡ ಅವರು ಡಾಕ್ಟ್ರಾ ಅಥವಾ ಕಂಪೌಂಡರಾ? ಎಲ್ಲರಿಗೂ ಗೊತ್ತಿದೆ ಹಾವು ಕಚ್ಚಿದೆ ಅಂತಂದಾಗ ಈಗ ಗಾಯ ಆಗಿದೆ ಅಂದ್ರೆ ಯಾರು ಡ್ರಿಪ್ ಸೇರಿಸಲ್ಲ. ಡ್ರಿಪ್ಸ್ ಯಾಕೆ ಸೇರಿಸಿದ್ರು? ಹಾವಿನ ಔಷಧಕ್ಕೆ ಏನು ಔಷಧಿ ಮಾಡೋದು ಅನ್ನೋದು ನಮ್ಗೆ ಕರೆಕ್ಟ್ ಮಾಹಿತಿ ಬೇಕು. ಕಂಪೌಂಡರ್ ಮಾಡಿದ್ರ ಅಥವಾ ಮತ್ತೆ ಸಿಬ್ಬಂದಿ ಮಾಡಿದ್ರೆ ಡಾಕ್ಟ್ರೇ ಮಾಡಿದ್ರ? ಡಾಕ್ಟರ್ ಯಾವ ಡಾಕ್ಟರ್ ಇದ್ರು ಆ ಸಂದರ್ಭದಲ್ಲಿ? ಆಮೇಲೆ ತುರ್ತು ಪರಿಸ್ಥಿತಿಯಲ್ಲಿ ರಾತ್ರಿ ಹೊತ್ತು ಅಲ್ಲಿ ಹೋದ್ರೆ ಯಾವ್ಯಾವ ಔಷಧಿ ಇದು ಹೇಳಬೇಕು. ಅಂದ್ರೆ ಹಾವು ಕಚ್ಚಿದ್ದಕ್ಕಿದೆಯಾ, ಇನ್ನೇನ ಆದ್ರೆ ನಾವು ಹೋಗ್ಬೋದಾ, ಎಷ್ಟು ಜನ ಇರ್ತಾರೆ ಅನ್ನೋದನ್ನು ನಿಮಗೆ ಜನ ಕೇಳಿಸ್ಬೇಕು. ಈ ಒಂದು ಮಾಧ್ಯಮ ಮುಖಾಂತರ ಇಡೀ ನಮ್ಮ ಈ ಭಾಗಕ್ಕೆ ಎಲ್ಲರಿಗೂ ಕೂಡ ಈ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಇದು ಬನವಾಸಿ ಭಾಗ ಬೇಕು, ತಿರ್ಸಿ ಬೇಕು, ಸಿದ್ದಾಪುರಕ್ಕೆ ಬೇಕು, ಈ ಎಲ್ಲ ಭಾಗ ಕೂಡ ನಮಗೆ ಈ ಸೊರಬವರೆಗೂ ಕೂಡ ಇದು ಆಸ್ಪತ್ರೆ ಬೇಕಾಗ್ತದೆ, ಆಯ್ತಾ? ಆಮೇಲೆ ಆಸ್ಪತ್ರೆ ಚಿಕಿತ್ಸೆ ನೀಡದೆ ಕಾರವಾರಕ್ಕೆ ಹೋಗಿ ಅಂತ ಯಾಕೆ ಹೇಳ್ತಾರೆ, ಆಯ್ತಾ? ಕಾರವಾರಕ್ಕೆ ಹೋದ್ರೆ ಯಾವುದೇ ಸಂದರ್ಭದಲ್ಲಿ ಈ ರೀತಿಯ ಸಂದರ್ಭದಲ್ಲಿ ಗೋಲ್ಡನ್ ಅವರ್ಸ್ ಇರ್ತದೆ. ಅದು ಅವರಿಗೆ ನಮ್ಮ ಡಾಕ್ಟರ್ಗೆ ಗೊತ್ತಿಲ್ವಾ? ಹಂಗಾಗಿ ಗೋಲ್ಡನ್ ಅವರ್ಸ್ ಇರುತ್ತೆ ಅಂತ ಗೊತ್ತಿದೆಯಾ ಗೊತ್ತಿಲ್ವಾ? ಅದು ಪ್ರಶ್ನೆ ಆಗಿದೆ. ಹಿಂದೆ ನಮ್ಮ ಬಿಜೆಪಿ ಸರ್ಕಾರದಲ್ಲಿ 2020ರಲ್ಲಿ ಹಾರ್ಟು, ಕಿಡ್ನಿ 24/7 ಇರುವಂತಹ ಎಲ್ಲ ಎಮರ್ಜೆನ್ಸಿ ಸೇರಿದಂತೆ ಸೂಪರ್ ಸ್ಪೆಷಾಲಿಟಿ ಆಗಿ ಸನ್ಮಾನ್ ವಿಶ್ವೇಶ್ವರಯ್ಯ ಕಾಗೇರಿ ಅವರು ಅದನ್ನು ನಿರ್ಬಂಧಿಸಿದ್ರು. ಈಗ ಬಿಲ್ಡಿಂಗ್ ರೆಡಿಯಾಗಿ ಸುಮಾರು 1 ವರ್ಷ ಕಳೆದಿದೆ, ಇನ್ನೂ ಅದಕ್ಕೆ ಟೆಂಡರ್ ಕರೆದಿಲ್ಲ, ಬೇಕಾದಂತಹ ವೈದ್ಯ ನೇಮಕಾತಿ ಮಾಡಿಲ್ಲ. ಮತ್ತೆ 15 ಕೋಟಿ ರೂಪಾಯಿ MRI ಮಷಿನ್ ಇರ್ಬೋದು, 2 ಕೋಟಿ ರೂಪಾಯಿ ಸಿಟಿ ಸ್ಕ್ಯಾನ್ ಮಷಿನ್ ಇರ್ಬೋದು, ಎಲ್ಲದಕ್ಕೂ ಕೂಡ ಟೆಂಡರ್ ಕರಬೇಕಾಗಿತ್ತು. ಯಾವುದು ಮಾಡಿ ಸರ್ಕಾರ ಕೂತಿದೆ. ಅಂದ್ರೆ ಈ ಸರ್ಕಾರಕ್ಕೆ ಲಕ್ಷ್ಯ ಇದೆಯೋ ಇಲ್ಲೋ ಅನ್ನೋದು ಕೂಡ ನಮ್ಮ ಪ್ರಶ್ನೆ ಆಗಿದೆ. ಮತ್ತೆ ನಾವು ಈ ಸಂದರ್ಭ ಏನು ಹೇಳ್ತಾ ಇದ್ದೇವೆ ಅಂತಂದ್ರೆ, ಈ ಒಂದು ಇವರಿಗೆ ಗಂಡು ಮಗ ಇದವನು ಅವ್ರು ಕಳ್ಕೊಂಡಿದ್ದಾರೆ, ಅವ್ರ ಜೀವನ ಸರ್ಕಾರ ಕೊಡಕ್ಕಾಗಲ್ಲ. ಅವನಿಗೆ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು, ಆಯ್ತಾ? ಅವನ ಜೀವಕ್ಕೆ ನ್ಯಾಯ ಸಿಗಬೇಕು, ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಈ ಮಗಳನ್ನ ಒಪ್ಪಿಸ್ಬೇಕು. ಅವರು ಮಾನಸಿಕ ಬರ ಹೊಂದಿದ್ದಾರೆ, ಅವ್ರ ತಾಯಿಯ ಆರೋಗ್ಯನೂ ಕೂಡ ಬಹಳ ಚಿಂತಾಕ್ರಾಂತ ಆಗಿದೆ. ಈ ಸಂದರ್ಭದಲ್ಲಿ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅನ್ನೋದು ಕೂಡ ನಮ್ಮ ಆಗ್ರಹ ಆಗಿದೆ. ಅದಕ್ಕೂ ಮುಂಚೆ ತಾವು ವೈದ್ಯರನ್ನು ಕರೆದು ನಮಗೆ ಎಲ್ಲದಕ್ಕೂ ಕೂಡ ಕಾರ್ಯಕರ್ತರಿಗೆ ಹೋಗ್ತಿಲ್ಲ ಅಂದ್ರೆ ನಾವು ಇದರಿಂದ ಹೋಗೋದಿಲ್ಲ. ಈಗ ನಾವು ಮನವಿಯನ್ನು ಕೊಡ್ತೇವೆ. ನಾವು ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.